ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ. ಟ್ಯೂಸ್ಡೇ ಅಂತೂ ನನ್ನ ಹಬ್ಬಿ ಆಫೀಸ್ ಹೋಗ್ತಾರೆ. ಸೊ ಬೆಳಗ್ಗೆ ಜಲ್ದಿ ಅದು ಕೆಲಸ ಟಿಫಿನ್ ಕಟ್ಟೋದು ಅಂತೇಳಿ ನಂಗೆ ಭಾಳ ಲೋಡ್ ಆಗಿಬಿಡ್ತೈತಿ ಕೆಲಸ. ಸೊ ವೆನಸ್ಡೇ ಅಂತ ಅಂತೂ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಆರಾಮ್ ಸ್ವಲ್ಪ ಲೇಟಾಗಿ ಹೇಳ್ತೀನಿ, ಆರಾಮ್ ನಿದ್ದೆ ಕೂಡ ಆಕೈತೆ ನನಗೆ. ಸೊ ಇವಾಗ ಬುಧವಾರ ಆ್ಯಸ್ ಯೂಶ್ವಲ್ ಸ್ವಲ್ಪ ಕೆಲಸನೂ ಮಾಡ್ಕೊಳಕ್ಕೂ ನಂಗೆ ಆರಾಮ್ ಫ್ರೀಯಾಗಿ ಸಿಗ್ತೈತಿ. ಇನ್ನೊಂದೇನಪ್ಪ ನಾಷ್ಟೇ ಏನು ಬೇಕಂದ್ರೂ ಆರಾಮ್ ಫ್ರೀಯಾಗಿ ಮಾಡ್ಕೋಬೋದು. ಅದ್ರ ಸಲುವಾಗಿನೇ ಇವತ್ತು ಲೇಟಾಗಿ ಎದ್ದೀನಿ ನೋಡ್ರಿ. ಫುಲ್ ಆರಾಮ ಚೆಂದಾಗಿ ನಿದ್ದೆ ಆಗೈತಿ ನನಗೆ. ಸುಮಾರು ಮಗಳ ಬತ್ತೆ ಒಟ್ಟು ನಿದ್ದೆ ಆಗ್ತಿರ್ಲಿಲ್ಲ, ಹಿಂಗಾಗಿ ಡೇ ಫುಲ್ ನನಗೆ ಹೆಡೇಕ್ ಆಗಿಬಿಡ್ತಿತ್ತು. ಬಟ್ ಇವತ್ತು ಹಂಗಿಲ್ಲ, ಸ್ವಲ್ಪ ಫ್ರೆಶ್ ಅನ್ಸಾದೈತಿ. ನಿದ್ದೆ ಇದ್ರೆ ಮನುಷ್ಯ ಫ್ರೆಶ್ ಆಗಿರ್ತೈತಿ. ಸೊ ನಿದ್ದೆ ಚೆಂದಾಗೈತಿ. ಸೊ ಫೀಲಿಂಗ್ ಫ್ರೆಶ್ ಆ್ಯಂಡ್ ಕೂಲ್ ಆ್ಯಂಡ್ ಕಾಮ್ ಆಗದಿ. ನಾನು ಕ್ಯಾಸ್ಟ್ ಐರನ್ ಮ್ಯಾಗ ಕುಕ್ ಮಾಡಬೇಕಂದ್ರೆ ಇವಾಗ ದೋಸೆ ಗಿಸೆ ಹಾಕ್ತೀವಲ್ಲ, ಏನೂ ಅಂಟ್ಕೊಳ್ಳೋದಂಗೆ ನೀಟಾಗಿ ಚೆಂದ ಬರ್ಬೇಕಂದ್ರೆ ಮೊದಲು ಈ ಥರ ಆಯಿಲ್ ಸ್ವಲ್ಪ ಪ್ರೀ ಹೀಟ್ ಮಾಡಿ ಎಲ್ಲ ಕಡೆ ಈ ಥರ ನಾವು ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಉಳ್ಳಾಗಡ್ಡಿ ಇರುತ್ತಲ್ಲ ಸ್ವಲ್ಪ ಒಂದು ಪೀಸ್ ಕಟ್ ಮಾಡ್ಕೊಂಡು ಹಿಂಗೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಅಂದರೆ ಒಟ್ಟು ಅಂಟ್ಕೊಳ್ಳಂಗಿಲ್ಲ, ಚಂದ ದೋಸೆ ಚೆಂದಾಗಿ ಮ್ಯಾಗ ಹೇಳ್ತೈತಿ. ದೋಸೆ ಬ್ಯಾಟ್ರ್ ನೋಡ್ರಿ ಎಷ್ಟು ಚೆಂದಾಗೈತಿ, ಮಸ್ತ್ ಉಬ್ಬಿತ್ತು. ಮ್ಯಾಗಿ ಇಂಗ್ಲೀಷ್ ಅಂಟಿಸ್ಬೇಕು. ನಮ್ಮ ಪುಟ್ಟಾಗೈತಿ, ನನ್ನ ಮನೆಯವ್ರಿಗೆ ಆಯಿತು ಸೆಟ್ ದೋಸೆ ಭಾಳ ಇಷ್ಟ ಆಗತ್ತೆ ರೀ. ಇವಾಗ ನನಗೆ ಅದನ್ನು ಅಷ್ಟೇ. ಅದಕ್ಕೆ ಸೆಟ್ ದೋಸೆ ಮಾಡಕತ್ತೀನಿ. ಇಲ್ಲಿ ಸ್ವಲ್ಪ ಈ ಥರ ಮ್ಯಾಲೆ ಕ್ಯಾರೆಟ್ ತುರ್ಕೊಂಡಿದ್ದು ಹಿಂಗೆ ಹಾಕ್ಕೊಬೇಕು. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ, ಎಳ್ಳ ಇದ್ರೆ ಎಳ್ಳನ್ನು ಹಾಕೋಬೋದು, ಚಲೋ ಆಗ್ತೈತಿ. ಸ್ವಲ್ಪ ಹೊತ್ತು ಮ್ಯಾಲೆ ಲಿಡ್ ಕ್ಲೋಸ್ ಮಾಡಬೇಕು ನೋಡಿರಿ. ಈ ಥರ ಆದ ಬಳಿಕ ಮ್ಯಾಲೆ ಆಯಿಲ್ ಹಾಕ್ಕೋಬೇಕೆಲ್ಲ. ನಾನು ಸೆಟ್ ದೋಸೆ ಜೊತೆ ಕಾಂಬಿನೇಷನ್ ಆಗಿ ಇಲ್ಲಿ ಕೆಂಪು ಚಟ್ನಿ ಮಾಡೀನಿ ಪೀನಟ್ದು. ಸ್ಲೋ 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 ಅಷ್ಟು ಸ್ಪೀಡ್ ಯಾಕೆ ಹೋಗ್ತೀಳ? ಸಾರಿ, ಹತ್ತ ಮಾಡೋದು ಅಲ್ಲಿ ಬಡಿತಾ? ಇಲ್ಲಮ್ಮ, ಆಯ್ತಾಯ್ತು. ಆಯ್ತಾಯ್ತು, ಕೂಡು ಆಯ್ತು. ಅದ್ರ ಮೇಲೆ ಕೂಡು ತಿನ್ನು, ಹೋಗು. ಎಷ್ಟು ನಾಟಕ ಮಾಡ್ತೀಯ? ಸೋಪ್ ತಂದು ಹಾಕಿಲ್ಲ ಹೋಗಿದ್ದೀ ಪಪ್ಪು, ಹೋಗಲ್ಲಿ ನಾಷ್ಟ ಮಾಡೋ. ನನಗೆ ಎಷ್ಟೇ ಹೊಟ್ಟೆತುಂಬ ಊಟ ಮಾಡಿದ್ರು ಸ್ವಲ್ಪ ಊಟ ಆದ್ಬೇಕು ನಂಗೆ ಬಾಯಿ ಆಡಿಸೋದು ಚಟನಿ ಐತಿ. ಅದಕ್ಕೆ ಇಲ್ಲಿ ನಾನು ಎಷ್ಟೇ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಟ್ಕೊಂಡಿದ್ದೆ ನಾನು. ಸೊ ಹಾಗೆ ಇದು ಲಡ್ಡು ತಿನ್ಕೊಂತ ನೆಕ್ಸ್ಟ್ ಸ್ವಲ್ಪ ಮುಂದಿನ ಕೆಲಸ ಚಾಲೂ ಮಾಡ್ತೀನಿ. ನಮ್ಮ ಪುಟ್ಟಂದು ಶೂ ಮತ್ತು ಚಪ್ಪಲ್ ನೋಡ್ರಿ ಎಷ್ಟು ಕ್ಲೀನಾಗಿ ತೊಳೆದು ಬಿಟ್ಟಿನಿ. ಅವ್ರ ಡ್ಯಾಡಿ ಜೊತೆ ಕೆಳಗೆ ವಾಕಿಂಗ್ ಅಂತ ಹೋಗ್ತಿರ್ತಾನೆ. ಸಿಕ್ಕಾಪಟ್ಟೆ ಆಡಿ ಎಲ್ಲ ಹೊಲಸು ಮಾಡ್ಕೊಂಡಿದ್ದ. ಅದಕ್ಕೆ ತೊಳೆದು ಇಡಾಕತ್ತೀನಿ ಸ್ವಲ್ಪ ಚಂದಾಗಿ ಆರಲಿ ಅಂಥೇಳಿ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಹೀಗೆ ನಮ್ಮ ಪುಟ್ಟಂದು ಇಷ್ಟು ಕೆಲಸ ಬಿದ್ದೈತಿ ನನಗೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಂದು ಮುಗಿಯೈತಿ. ಇರು, ನಾನು ತಲೆ ಇಕ್ತೀನಿ. ಇರು, ಹೋಗ್ಬೇಡ, ನಾನು ತಲೆ ಇಕ್ತೀನಿ. ಇರು ಬಂಗಾರಿ, ಒಂದು ಮಿನಿಟ್ ಕೊಡು. ಅಲ್ಲಿ ಹೋಗ್ಬೇಡ, ತಾತ ಹೊಡಿತಾರು. ಪಟ್ನಿ ನೀನು ಕೆಳಗೆ ಕ್ರಿಕೆಟ್ ಆಡೋಕೆ ಕರ್ಕೊಂಡು ಹೋಗ್ತೀನಿ. ನೀನು ಕೆಳಗೆ ಬರ್ತೀ ಇಲ್ಲೋ? ಇಷ್ಟು ಹಠ ಮಾಡ್ತಿ? ಏನು ಗೋ? ನನಗೆ ಗೋ ಅಂತ ತಲೆ ಇಕ್ಕೋ ಪುಟ್ಟ, ತಲೆ ಇಕ್ಕೋ. ಈ ದಿಮಾಕ್ ಮಾಡೋಕೇನು ಕಡಿಮೆ ಇಲ್ಲ ಬಿಡ ನೀನು. ತಮ್ಮ ಮಕ್ಕೊಂತೀಮ್ಮ? ನಿದ್ದೆ ಬಂದೈತಿ, ಮಕ್ಕೊಳ್ಳತ್ತಿ ನಡಿ. ನೋಡಲ್ಲ ಅಕ್ಕ, ನೋಡ ಮಕ್ಕೊಂತಿಲು. ಆಯ್ತು, ನಂಗೆ ಉಮ್ಮ ಕೊಡು, ಮಲಗಿಸ್ತೀನಿ. ಉಮ್ಮ ಕೊಡು, ಚೆನ್ನಾಗಿ ಕೊಡ್ಬೇಕು. ನಾ ಹಂಗೆ ಕೊಡ್ತೀನಿ ಅನ್ಬೇಕು. ಎಷ್ಟು ಬೇಕು ಬಾಯ್ಬಿಡ್ ಕೊಡ್ತದೆ ನನ್ನ ಖುಷ. ನನ್ನ ತಮ್ಮ. ನೋಸ್, ಹೆಡ್, ನೋ ಪಪ್ಪ, ನೋಸ್, ಹೆಡ್, ಐಸ್, ಇಯರ್, ಗುಡ್ ಬಾಯ್. ಟೀತ್, ಲಿಪ್ಸ್, cheeks, stomach. Good boy. Rest good boy. ನನ್ನ ಹಬ್ಬಿಮ ಇವತ್ತು ನುಗ್ಗಿಕಾಯಿ ಸೊಪ್ಪು ತೊಗೊಂಬಂದಾರ. ಅವ್ರಿಗೆ ನುಗ್ಗಿಕಾಯಿ ಸೊಪ್ಪಿನ ಸಾಂಬಾರು ಮಾಡ್ಬೇಕಂತ, ಆಮೇಲೆ ಪಲ್ಯ ಮಾಡ್ಬೇಕಂತ ಹೇಳ್ಯಾರ.
ಸೊ ಇದ್ರೊಳಗೆ ಭಾಳ ರಿಚ್ ಕ್ಯಾಲ್ಸಿಯಮ್ ಬರ್ತೈತಿ, ನಿಮ್ಗೆ ಗೊತ್ತೇ ಐತಿ. ನುಗ್ಗಿಕಾಯಿ ಸೊಪ್ಪು ಅಷ್ಟು ಬೆಸ್ಟ್ ಯಾವುದೂ ಇಲ್ಲ. ಆ್ಯಕ್ಚುಲಿ ಈ ಕಡೆ ಎಲ್ಲ ಪುಡಿ ಮಾಡಿಕೊಂಡು ಕುಡಿತಾರೆ ಮಾರ್ನಿಂಗ್ ಇದು. ನಾ ಇದು ಪಲ್ಯ ಮತ್ತು ಸಾಂಬಾರು ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಬರ್ರಿ. ಒಂದು ಟಮಾಟಿ ಹಾಕ್ಕೊಂಡಿನಿ, ಒಂದು ಈರುಳ್ಳಿಗೆ ಹೆಚ್ಚಿಟ್ಕೊಂಡಿದ್ದು ಹಾಕ್ಕೊಂಡಿನಿ. ನಾನಿಲ್ಲಿ ಇಬ್ರಿಗೆ ಆಗಷ್ಟು ಮಾಡತ್ತೀನಿ. ಅರ್ಧ ಕಪ್ ಕಡಲೆಬೇಳೆ, 1 ಕಪ್ ತೊಗರಿಬೇಳೆ, ನೆಕ್ಸ್ಟ್ 1 ಕಪ್ ಇಲ್ಲಿ ಮೂಂಗ್ ದಾಲ್ ಹಾಕಾಕತ್ತೀನಿ ರೀ. ಈ 3 ಬೇಳೆ ಈ ಥರ ಮಿಕ್ಸ್ ಮಾಡಿ ಒಂದು ಹಾಕೋಬೇಕು. ನೆಕ್ಸ್ಟ್ ಸ್ವಲ್ಪ ಅರಿಶಿನ, ನೆಕ್ಸ್ಟ್ ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ. ಒಂದು 6ರಿಂದ 7 ವಿಸಿಲ್ ಆಗೋವರೆಗೂ ಚೆನ್ನಾಗಿ ಅದು ಬೇಯ್ಬೇಕು ರೀ. ಅದು ಬೇಯಿಸ್ಕೊಂಡು ಬಳಕ ಲಾಸ್ಟ್ ಸೈಡಿಗೆ ನಾವು ಇದ್ರೆ ನುಗ್ಗೆ ಸೊಪ್ಪು ಸಾಂಬಾರು ಮಾಡೋದು ತೋರಿಸ್ತೀನಿ ರೀ. ನೋಡಿರಿ ಬ್ಯಾಳಿ ಮಸ್ತಂಗೆ ಚೆಂದಾಗಿ ಕುದ್ದೈತಿ. ಅಷ್ಟೇ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕ್ರಿ, ಭಾಳ ಬೇಡ, ಸ್ವಲ್ಪ ಬ್ಯಾಳಿ ಕಾಣಂಗೆ. ನಾನಿಲ್ಲಿ ಕ್ಲೇ ಪಾಟ್ನಾಗ ಮಾಡಾಕತ್ತೀನಿ ರೀ. ಫಾಣೆಗೆ ಇಲ್ಲಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕೋಬೇಕು. ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ರಿ ಅದು ಎಲ್ಲ ಹಾಕೋಬೇಕು. ಫುಲ್ ಅದು ಹಸಿದು ವಾಸ ಹೋಗತನ ಎಣ್ಣೆಗೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಪೂರ್ತಿ ಎಲ್ಲ ಸಣ್ಣ ಆಗಿಬಿಡ್ತೈತಿ. ನಾ ಇಲ್ಲಿ ಜಾಸ್ತಿನೇ ಹಾಕ್ಕೊಂಡಿನಿ, ಯಾಕಂದ್ರೆ ಸಾಂಬಾರ್ದು ಕ್ವಾಂಟಿಟಿ ತಕ್ಕಂಗೆ. ಮಣ್ಣಿನ ಮಡಿಕೆಗೆ ಅಡುಗೆ ಮಾಡೋದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ನೋಡ್ರಿ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿರಿ, ಸಖತ್ ಅಂದ್ರೆ ಸಖತ್ ಟೇಸ್ಟ್ ಬರ್ತೈತಿ ನೋಡ್ರಿ. ಕುದ್ದೆ ಚಂದ ಹಿಂಗೆ ಮೆತ್ತಗಾಗೈತಿ. ಇವಾಗ ಕುಕ್ಕರಾಗಿನ ದಾಲ್ ಇದ್ರ ಹಾಕೊಬೇಕು ನೋಡ್ರಿ. ಸಾರ್ಸೋದಕ್ಕೂ ಮಸ್ತ್ ಕುದಿಯಾಕತ್ತೈತಿ. ಇಷ್ಟು ಮಾಡಿದ್ರೆ ಮುಗೀತು ನೋಡ್ರಿ, ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿ. ಹಂಗೆ ನೆಕ್ಸ್ಟ್ ಸೊಪ್ಪಿನ ಸಾರು ಜೊತೆ ಇಲ್ಲಿ ನಾನು ಮುದ್ದೆ ಮಾಡ್ಬೇಕಂತ ಮುದ್ದೆ ಮಾಡೀನಿ ರೀ. ಹಂಗೆ ಸೈಡಿಗೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ಅದು 8-10 ನಿಮಿಷ ಮ್ಯಾಗ ಮುಚ್ಚಬೇಕು. ಆಮೇಲೆ ಮುದ್ದೆ ರೆಡಿ ಮಾಡ್ಕೊಳಕ್ಕೆ ಉಳ್ಳಿ ಕಟ್ಟಕ್ಕೆ ಈಸಿ ಆಕೈತಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪಲ್ಯಗೆ ಇದೇ ಸೊಪ್ಪು ಬಳಸಿ ಸೈಡಿಗೆ ಪಲ್ಯ ಥರ ಮಾಡ್ಕೊಳಕತ್ತೀನಿ ರೀ. 2 ಎಗ್ ಹಾಕಿ ಈ ಥರ ನುಗ್ಗೆ ಸೊಪ್ಪಿನ ಒಳಗೆ ಆಮ್ಲೆಟ್ ಮಾಡ್ಕೊಳಕತ್ತೀನಿ ರೀ. ಸೈಡಿಗೆ ತಿನ್ನಾಕ ಚಲೋ ಅನ್ನಿಸ್ತದೆ, ಟೇಸ್ಟಿ ಬರ್ತದೆ. ನೋಡ್ರಿ ಬಿಸಿ ಬಿಸಿ ಮುದ್ದೆ, ಆಮೇಲೆ ಇದು ಸೊಪ್ಪಿನ ಆಮ್ಲೆಟ್, ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ಈ ಥರ ಮುದ್ದೆ ಒಳಗೆ ಒಂದು ಹೋಲ್ ಮಾಡಿ 1 ಸ್ಪೂನ್ ಫುಲ್ಲು ಬಿಸಿ ಬಿಸಿ ಮುದ್ದೆ ಒಳಗೇ ತುಪ್ಪ ಹಾಕಬೇಕು. ಸಾಂಬಾರನ್ನ ತುಪ್ಪ ಹಾಕಿ ಶಿಸ್ತ ಊಟ ಮಾಡಿದ್ರೆ ಇದ್ರಂಥ ಟೇಸ್ಟ್ ಇನ್ಯಾವುದೂ ಅಲ್ಲ ಅನ್ಕೊಂಡ್ಬಿಡ್ತೀನಿ ರೀ. ಹೇಳಿಕೆಲ್ಲ ನಾವು ಉತ್ತರ ಕರ್ನಾಟಕದವರು ನಮಗೆ ಮುದ್ದೆ ಎಲ್ಲ ತಿನ್ನೋದು ಅಭ್ಯಾಸ ಇಲ್ಲ. ಬಟ್ ಏನಪ್ಪ ಅಂತಂದರೆ ಇದನ್ನೂ ಒಂಥರ ಟೇಸ್ಟ್ ಮಾಡಿ ನೋಡಿದಾಗ ನನಗೆ ಅನಿಸ್ತು ಇದನ್ನೂ ಚಲೋ ಐತೆ ಅಂಥೇಳಿ ಇದಕ್ಕೂ ಅಡಿಕ್ಟ್ ಆಗಿಬಿಟ್ಟು ನೋಡ್ರಿ. ನಾನು ಎಲ್ಲನೂ ಫುಡ್ಡು ಟೇಸ್ಟ್ ಮಾಡಬೇಕು, ಎಲ್ಲ ಫುಡ್ ಕೂಡ ನಾವು ತಿನ್ಬೇಕು. ಫೋನ್ ತೊಗೊಂಬರ್ತೀನಿ, ಇಲ್ಲಿ ಕೊಡು, ತೊಗೊಂಬರ್ತೀನಿ, ಕೊಡು ಮೊನ್ನೆ ತೊಗೊಂಬರ್ಯಾ ತೊಗೊಂಬ ತಿನ್ಬೇಕಪ್ಪ, ಹಂಗೆ ಮಾಡಬಾರ್ದ. ಪುಟ್ನಂಜ ಪುಟ್ನಂಜ ಬಾ ಕೆಳಗೆ ಬಾ. ಅದು ಏನದು ಮಕ್ಕಳಾಗ್ಬೇಕು. ಲೈಫ್ ಎಷ್ಟು ಕೆಟ್ಟ ಚೇಂಜ್ ಆಗ್ಬಿಡ್ತೈತಪ್ಪ ಅಂತಂದರೆ ನಿದ್ದೆ ಊಟ ಅನ್ನೋದು ಮರ್ತೆ ಬಿಡ್ಬೇಕು. ಊಟ ಕರೆಕ್ಟ್ ಟೈಮ್ ಆಗಂಗಿಲ್ಲ. ಇನ್ನೇನು ಊಟಕ್ಕೆ ಕೂತಿರ್ತೀವಿ ಅವು ಸುಸ್ಸು ಮಾಡ್ತಾವೆ, ಇನ್ನೇನು ಊಟಕ್ಕೆ ಕೂತಿರ್ತೀವಿ ಅವು ಎಲ್ಲ ಮೋಷನ್ ಗೀಷನ್ ಅನ್ಕೋತೆಲ್ಲ ಮಾಡಿಬಿಡ್ತಾವೆ. ಅವಾಗ ಹೆಂಗಂದ್ರೆ ಯಪ್ಪ ಅವನ್ಲೇ ಬ್ಯಾಡ ನಂಗೆ ಆಗ್ಬಿಟ್ಟಿರ್ತೈತಿ. ನಿಜ ಹೇಳಾಕ್ತೀನಿ, ಲೈಫ್ ಅನ್ನೋದು ಎಷ್ಟು ನಮಗೆ ಕಷ್ಟ ಆಗಿಬಿಟ್ಟಿರ್ತೈತೆ ಒಂದೊಂದ್ಸಲ. ಅಂದ್ರೆ ಯಪ್ಪ ಯಾಕಾರ ಮಕ್ಕಳು ಮಾಡ್ಕೊಂಡ್ಬಿಟ್ಟಿವ ನಂಗೆ ಆಗ್ಬಿಡ್ತೈತಿ. ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಮಗು ಆದ ತಕ್ಷಣ ಅಟ್ಲೀಸ್ಟ್ ನಮ್ಮ ಜೊತೆ ಪೇರೆಂಟ್ಸ್ ಯಾರಾದರೂ ಒಬ್ರು ಇರಲೇಬೇಕು. ನಾವೊಬ್ಬರೇ ಯಾಕೆ ನಿಭಾಯಿಸೋದು ಭಾಳ ಕಷ್ಟ ಆಗ್ಬಿಡ್ತೈತಿ. ಮೊದಲು ನಾವೆಲ್ಲ ಜಾಲಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ಬಿಡ್ತಿರ್ತೀವಿ. ಬಟ್ ಮಗು ಆದ್ಬೇಕು ಲೈಫ್ ಹಂಗಿರಂಗಿಲ್ಲ. ಸ್ಪೆಷಲಿ ಮಕ್ಳಿಗೆ ಕಾಲು ಬರ್ತಾವಲ್ಲ, ಕಾಲು ಬಂದಾಗ ಅಂದ್ರೂ ಹೆಂಗಂದ್ರೆ ನಮ್ಮ ಭಯಂಕರ ಕುಣಿಸ್ಬಿಡ್ತಾರೆ ಅವ್ರು. ಹೆಂಗಂತಂದರೆ ಒಂದು ಕ್ಷಣ ಅವ್ರು ಸುಮ್ಮ ಕೊಡಂಗಿಲ್ಲ. ಅದು ಆ ಕಡೆದು ಇದು ಆ ಕಡೆ, ಗ್ಲಾಸ್ ಹೊಡೆದ ಅದು ಹೊಡೆದ. ನಾ ಪುಟ್ಟ ಅಂತೂ ಭಯಾನ ಕೂಡಾಳದನ್ರಿ. ಅವ್ನು ಸೈಲೆಂಟ್ ಇಲ್ಲ ಏನಾರು ಒಂದು ಕಿತ್ಬಿ ಮಾಡ್ತಿರ್ತಾನೋ, ಎಲ್ಲನೂ ಚೆಲ್ತಿರ್ತಾನ. ಒಂದ್ಸಲ ಅಂತೂ ಹಿಟ್ಟಿದ್ದ ಹಿಟ್ಟೆಲ್ಲನೂ ಡಬ್ಬ ಹಾಕ್ಬಿಟ್ಟಿದ್ದ. ಸಾಸಿವೆ ಜೀರಿಗೆ ಹಾಕಿರೋದೆಲ್ಲ ಡಬ್ಬಿ ಐತಲ್ಲ ಅದನ್ನು ಎಲ್ಲ ಮಿಕ್ಸ್ ಮಾಡಿ
ಮಾಡಿ ಎಲ್ಲ ಕೊಷ್ಟು ಎಲ್ಲ ಹಾಳು ಮಾಡಿಟ್ಟ. ಇಂಥವು ಕಿತ್ಬಿ ಅವು ಮಾಡಿದ್ವು ಒಂದಲ್ಲ ಎರಡಲ್ಲ ಭಯಾನಕ್ ಮಾಡ್ತಿರ್ತಾನೆ. ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಸೀರಿಯಸ್ಲಿ ನಾವು ಬೆಂಗ್ಳೂರ್ನಾಗ ಅದೀವಿ ಅಂದ ತಕ್ಷಣ ಹೆಂಗಂದ್ರೆ ಈ ಗಂಡ ಹೆಂಡ್ತಿ ಇಬ್ಬರೇ ಇರ್ತಾರೋ, ಬೆಂಗ್ಳೂರ ಮಸ್ತ್ ಎಂಜಾಯ್ ಮಾಡ್ಕೊತಿರ್ತಾರೆ, ಜಾಲಿಯಾಗಿ ಅದಾರ. ಅದೆಲ್ಲ ಅಲ್ಲ ಮಾಡ್ತೀವಿ. ಈಗ ನಾವು ದುಡಿತೀವಿ ಅಂದ ತಕ್ಷಣ ನಾವು ಎಂಜಾಯ್ನು ಮಾಡ್ತೀವಿ, ಮಾಡಲ್ಲ ಅಂತಲ್ಲ. ನಾವು ಬೇರೆ ದುಡ್ಡನ್ನ ಮಾಡ್ತೀವಿ, ನಮ್ಮ ದುಡ್ಡಾಗೆ ನಾವು ಎಂಜಾಯ್ ಮಾಡ್ತೀವಿ. ಬಟ್ ಲಿಮಿಟ್ನಾಗೆ ಮಾಡ್ತೀವಿ. ಯಾಕಂದ್ರೆ ಮಗು ಇಟ್ಕೊಂಡು ನಾವು ಜಾಸ್ತಿ ಎಲ್ಲಿ ಹೋಗೋಕ್ಕೂ ಆಗಲ್ಲ, ಮಗು ಇಟ್ಕೊಂಡು ಜಾಸ್ತಿ ಎಂಜಾಯ್ ಮಾಡೋಕ್ಕೂ ಆಗಂಗಿಲ್ಲ. ಯಾಕಂದ್ರೆ ನಮ್ಗೆ ಅದು ಅನುಭವ ನನಗೆ ಭಾಳ ಆಗ್ಬಿಟ್ಟೈತೆ ನನಗೆ. ಬಟ್ ಇನ್ನೊಂದು ನನ್ನ ಕಡೆಯಿಂದ ಅಡ್ವೈಸ್ ಏನಪ್ಪ ಅಂತಂದ್ರೆ ರೀ, ಮಗು ಆದ ತಕ್ಷಣ ಪೇರೆಂಟ್ಸ್ ಯಾರಾದರೂ ನಿಮ್ಮ ಸಪೋರ್ಟಿಗೆ ಬೇಕು. ಬೆಂಗಳೂರಾಗಲಿ ಎಲ್ಲೇ ಆಗಲಿ ಗಂಡ ಹೆಂಡತಿ ಇಬ್ಬರೇ ಮ್ಯಾನೇಜ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಮಕ್ಳಿಗೆ ಏನೋ ಪಾಪ ನಾವು ಎಷ್ಟೇ ಆಟ ಆಡ್ಸಿದ್ರು ಮಕ್ಕಳು ಬೆಳ್ತಾ ಅವ್ರಿಗೆ ಹೆಂಗಂದ್ರೆ ಜಾಸ್ತಿ ಜನ ಬೇಕಾಗತ್ತೆ ಅವ್ರಿಗೆ ಆಟ ಮಾಡೋಕೆ. ಅಜ್ಜಿ ಆಗಲಿ ಅಣ್ತಮ್ಮರಾಗಲಿ ಹಿಂಗೆಲ್ಲ ಚಿಕ್ಕ ಮಕ್ಳ ಜೊತೆ ಆಟಾಡ್ಕೊತ ಅಜ್ಜಿ ಜೊತೆ ಆಟಾಡ್ಕೊತ ಬೆಳಿಬೇಕಂತ ಅವ್ರಿಗೆ ಭಾಳ ಇಷ್ಟ ಆಗ್ತಿರ್ತೈತಿ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಲೈಫ್ನಾಗ ಅದು ಮೇ ಬಿ ಅದು ಭಾಳ ಅನ್ಲಕ್ಕಿ ಅದೇನು ಅನ್ಕೊತೀನಿ ಆ ಥರದ ಅದ್ರೊಳಗೆ. ಯಾಕಂದರೆ ನಮ್ಮ ಅತ್ತೆ ಬರಬೇಕಂತ ಭಾಳ ಆಸೆ ಐತೆ ಅವ್ರಿಗೆ. ಬಟ್ ಅವ್ರಿಗೆ ಬಂದರೆ ಇಲ್ಲಿ ಹೆಂಗಂದ್ರೆ ಬೆಂಗಳೂರಿನಾಗ ಏನು ಮನೆ ಬಾಜುಕ್ಕೆ ಯಾರು ಮಾತಾಡ್ಸಲ್ಲ, ಏನಿಲ್ಲ. ಅಲ್ಲಿ ಬಂದು ಕೂತ್ರೆ ನಮ್ಗೆ ಎಂಟು ದೇವ್ ಹಿಡ್ದಂಗೆ ಆಕೈತಿ, ನನಗೆ ಬೇಸರ ಆಗ್ತದ ಅಂತಾರ. ಮೊಮ್ಮಗಿನ ಮೇಲೆ ತುಂಬ ಕಾಳಜಿ ಅದಾರ ನಮ್ಮ ಅತ್ತೆ. ನಮ್ಮ ಪಾಲಿಗೆ ಹೆಂಗಪ್ಪ ಅಂದ್ರೆ ತಾಯಿ ಥರ ನಮ್ಮ ಅತ್ತೆ. ಹಿಂಗೆ ಯಾವಾಗಲೂ ನಾನು ಅತ್ತೆ ಅಂತ ಆ್ಯಟಿಟ್ಯೂಡ್ ಸತ್ರಿ ಇಲ್ಲವೇ ಇಲ್ಲ. ಒಂಥರ ಭಾಳ ಕೈಂಡ್ ಹಾರ್ಟೆಡ್ ನಮ್ಮ ಅತ್ತೆ. ಸೊ ಅವ್ರಿಗೆ ಬರ್ಬೇಕಂತ ಇಷ್ಟ ಆಸೆ ಇದ್ರೂ ಇಲ್ಲಿ ಬೆಂಗಳೂರು ಲೈಫ್ ಸ್ಟೈಲ್ ಅವ್ರಿಗೆ ಇಷ್ಟ ಆಗಂಗಿಲ್ಲ. ಅವರಿಗೆ ಮಾತಾಡ್ಕೊತ ಹಳ್ಳಿ ಒಳಗೆ ಎಲ್ಲರೂ ಗುಂಪು ಕಟ್ಕೊತ ಮಾತಾಡ್ಸ್ಕೊತಿರ್ಬೇಕು ಅಂದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಆಫೀಸ್ಗೆ ಹೋದ್ರಂದ್ರೂ 24/7 ನಿಜ ಹೇಳ್ತೀನಿ, ಅವ್ರು ಬರೋ ತನಾನು ನನಗೆ ಒಂದೊಂದ್ಸಲ ಅಂದ್ರೂ ನಾನು ಆಫೀಸಿಂದ ಬರ್ತಿರ್ತಾರೆ. ಬಂದ ಬೆಳಗ್ಗೆ ಇಮಿಡಿಯೇಟ್ಲಿ ಡೋರ್ ತೆಗೆಯೋಣ ಹಂಗೆ ಅಳ್ಳಕ್ಕೆ ಚಾಲು ಮಾಡಿಬಿಟ್ಟಿರ್ತೀನಿ. ಅಂದ್ರೆ ಅಷ್ಟು ನಂಗೆ ಭಯಂಕರ ಕಾಡ್ತಿರ್ತಾನೆ, ಒಟ್ಟು ಮುಕ್ಕೊಳಕ್ಕೆ ಬಿಡಲ್ಲ. ಕಂಟಿನ್ಯೂ ಕೆಲಸ ಮಾಡ್ತೀನಿ ರೀ ನಾನು. ಏನಾದರೂ ಮನೆ ಕ್ಲೀನ್ ಮಾಡೋದಾಗಲಿ, ಕುಕ್ಕಿಂಗ್ ಆಯಿತು ಅದು ಇದು ಅನ್ಕೊಂಡು ಕಂಟಿನ್ಯೂ ಕೆಲಸ ಮಾಡ್ಕೊತಿರ್ತೀನಿ. ಅದು ಸೈಡಿಗೆ ಹಂಗೆ ಓದ್ಕೊತಿರ್ತೀನಿ. ಸೊ ಸ್ಟಡಿ ಅದು ಇದು ಕುಕ್ಕಿಂಗ್ ಅನ್ಕೊಂಡು ಮಾಡ್ಕೊತಿರ್ತೀನಿ. ಸ್ವಲ್ಪ ಬಾಡಿಗೆ ನಮ್ಗೆ ಸ್ವಲ್ಪ ರೆಸ್ಟ್ ಬೇಕು. ಹೆಡ್ಡೇಕ್ ಆಗ್ತಿರ್ತೈತಿ, ಬ್ಯಾಕ್ ಪೇನ್ ಆಗ್ತಿರ್ತೈತಿ. ಸಿ ಸೆಕ್ಷನ್ ಆಗೋರಿಗೆ ಗೊತ್ತಿರ್ತದೆ ಎಷ್ಟು ಬ್ಯಾಕ್ ಪೇನ್ ಇರ್ತದೆ ಅಂತ ಹೇಳಿ. ನನಗೊಬ್ಬಕಿನೇ ಅಲ್ಲ, ನಾನು ಒಬ್ಬಕಿನೇ ಜಗತ್ತನ್ನ ಸಿ ಸೆಕ್ಷನ್ ಮಾಡ್ಕೊಂಡಕ್ಕಲ್ಲ. ಆಲ್ಮೋಸ್ಟ್ ಸಿ ಸೆಕ್ಷನ್ ಮಾಡ್ಕೊಂಡವ್ರಿಗೆ ಬ್ಯಾಕ್ ಪೇನ್ ಒಂದು ಕಟ್ಟಿಟ್ಟ ಬುತ್ತಿದ್ದಂಗೆ ಅದು ಭಯಂಕರ ಆಗ್ತಿರ್ತೈತಿ ಭಾಳ ಹೊತ್ತು ಕೆಲಸ ಮಾಡಿದ್ವಿ ಅಂತಂದ್ರೆ. ಸೊ ಹಿಂಗಾಗಿ ನನಗೆ ರೆಸ್ಟ್ ನನಗೆ ಒಟ್ಟೆ ಸಿಗ್ಲಾರ್ಟಕ್ಕೆ ನಾನು ಅಳ್ತಿರ್ತೀನಿ ಭಯಾನಕ. ಏನಪ್ಪ ರೆಸ್ಟೇ ಸಿಗಲಾಗಿತ್ತಲ್ಲ ಅಂತೇಳಿ. ಸೊ ನನ್ನ ಹಬ್ಬಿ ಒಂದು ನಾನು ಭಾಳ ಭಯಾನಕ ಸಪೋರ್ಟಿವ್ ಅದಾರ. ಪಾಪ ನನಗೆ ಏನೋ ಅವ್ರು ನಂದು ಹೇಳಿದ್ನಲ್ಲ, ಅವರು ಮಂಡೇ ಟ್ಯೂಸ್ಡೇ ಆಫೀಸ್ ಹೋದ್ರಂದ್ರೆ ಉಳ್ಕಿದಿನ ಎಲ್ಲ ಮನೆಗೆ ಇರ್ತಾರೆ. ಸೊ ವರ್ಕ್ ಎಷ್ಟದ ಅಷ್ಟೆಲ್ಲ ಕಂಪ್ಲೀಟ್ ಮಾಡಿ ಮಿಡಲ್ ಬಂದು ಪಾಪ ನಮ್ಮ ಪುಟ್ಟಾಗೆಲ್ಲ ಸಂಭಾಳಿಸ್ತಿರ್ತಾರೆ. ನನಗೂ ಸ್ವಲ್ಪ ಟೈಮ್ ಕೊಡ್ತಾರೆ ಮಕ್ಕೊಳಕ್ಕೆ. ಇಷ್ಟೇ ಲೈಫಲ್ಲಿ ಹೆಂಗಂತಂದರೆ ಸಪೋರ್ಟಿವ್ ಯಾರಾದರೂ ಒಬ್ಬರಾದರೂ ಬೇಕೇ ಬೇಕು. ಯಾಕಂದ್ರೆ ಬೆಂಗಳೂರು ಲೈಫ್ನಾಗ ಇಬ್ಬರೇ ಗಂಡ ಹೆಂಡ್ತಿ ನಿಭಾಯಿಸೋದು ನಿಜವಾಗ್ಲೂ ಭಾಳ ಕಷ್ಟ ಐತಿ. ನೋಡಿರಿ, ನಾವು ಇಷ್ಟು ಚೆನ್ನಾಗಿ ಎಜುಕೇಷನ್ ಕಲಿತು ನಾವು ಎಷ್ಟು ಡಿಗ್ರಿ ಮುಗಿಸಿ ಎಷ್ಟೆಲ್ಲ ಮಾಡಿದ್ರು ಮಗು ತೊಗೊಂಡು ಇವಾಗ ಮನೆ ಬಾಡೆ ತುಕ್ಕೊಂಡು ಕೆಲಸ ಮಾಡ್ಕೊತ ಮನೆಯಾಗ ಕೊಡೋದು ಹಣೆಬರಾಗೈತಿ. ಅದೇ ನಾವು ಔಟ್ಸೈಡ್ ಹೋಗಿ ವರ್ಕ್ ಮಾಡ್ತಿದ್ವಿ ಅಂತಂದರೆ ನಮ್ಮದು ಒಂದು ಐಡೆಂಟಿಟಿ ಇರ್ತಿತ್ತು ಅನ್ನೋದು. ಎಲ್ಲೋ ಒಂದು ಗಿಲ್ಟ್ ನಂಗೆ ಭಾಳ ಆಗತ್ತೈತಿ. ಯಾಕಂದ್ರೆ ನಾನು ಮೊದಲೆಲ್ಲ ಜಾಬ್ ಮಾಡೀನಿ. ಮೊದಲೆಲ್ಲ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೆ. ಇನ್ನೊಂದು ಏನಂತಂದ್ರೆ ನಾನು ಪೇರೆಂಟ್ಸ್ ಮನೆ ಯಾವತ್ತೂ ನಾನು ಡಿಪೆಂಡೆನ್ಸಿನೇ ಇರಲಿಲ್ಲ ರೀ ಮ್ಯಾರೇಜ್ಗಿಂತ ಬಿಫೋರ್. ಯಾಕಂದ್ರೆ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೆ. ನಾನು ಡ್ಯೂಟಿ ಮಾಡ್ತಿದ್ದೆ, ಮಸ್ತಾಗೆ ಎಲ್ಲ ಎಂಜಾಯ್ ಮಾಡ್ಕೊತ ದುಡ್ಡೆಲ್ಲ ಅರ್ನ್ ಮಾಡ್ಕೊತ ಚೆನ್ನಾಗಿದ್ದೆ ನಾನು. ನನಗೆ ಫೈನಾನ್ಷಿಯಲ್ ಆಗಿರ್ಬೋದು, ನನ್ನ ಪರ್ಸ್ನಲ್ ಸಪೋರ್ಟ್ ಆಗಿರ್ಬೋದು, ಎಲ್ಲದಕ್ಕೂ ನನ್ನ ಹಬ್ಬಿ ಭಾಳ ನಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ನಾನು ಯೂಟ್ಯೂಬ್ ಜರ್ನಿ ಕೂಡ ಅಷ್ಟೇ ತುಂಬಾ ನನ್ನ ಸಪೋರ್ಟಿವ್ ಮಾಡ್ಕೊಂಡು ನನಗೆ ಅವರು ಎಲ್ಲ ವಿಡಿಯೋಸ್ ಮಾಡು ಹಂಗೆ ಹಿಂಗೆ ಅಂತ ಎಲ್ಲ ಪ್ರತಿಯೊಂದಕ್ಕೂ ನಂಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಇನ್ನೊಂದು ಅಂದರೆ ನಮ್ಮದು ಲೇಡೀಸ್ಗೆ ಹೆಂಗಂದ್ರೆ ಮದುವೆಗಿಂತ ಬಿಫೋರ್ ನನ್ನ ಗಂಡ ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋರೆಂಟೆಲ್ಲ ಕನಸು ಕಾಣ್ಕೊಂಡಿರ್ತೀವಿ. 100% ಅಲ್ಲ 200% ನಾನು ಅಂದ್ಕೊಂಡಾಗೆ ನನ್ನ ಗಂಡ ನಂಗೆ ಸಿಕ್ಕ್ಯಾರ. ಹೆಂಗಂತಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಪ್ ಟು ಡಿಗ್ರಿವರೆಗೂ ನಾನು ಹೆಂಗಂತಂದರೆ ಹಾಸ್ಟೆಲ್ದಾಗೆ ನಾನು ಬೆಳೆದಿರೋದು. ಒಂದೇತಿ ಕೂಸಿದ್ದೆ ರೀ ನಾನು. ಅವಾಗೆ ನಾನು ಹಾಸ್ಟೆಲ್ ಹಾಕಿದ್ರೆ ಯಾವುದೇ ವಿಚಾರ ಸಿಲಿಯಾಗೆ ಅಂದ್ರೆ ಸಣ್ಣ ಕಲ ಅಳ್ಕೋತ ಕೊಡೋದು. ನಾನು ಪೋಸ್ಟಿಗೆ ತೊಗೊತಿರ್ಲಿ, ಯಾರೇ ಏನೇ ಅಂದ್ರೂ ಪೋಸ್ಟಿಗೆ ತೊಳೋದಿರಲ್ಲ, ಅವರೇ ಅಳೋದು ಮಾಡೋದು ಹಿಂಗೆ ಮಾಡ್ತಿದ್ದೆ. ಬಟ್ ನನ್ನ ಹಬ್ಬಿನಿಂದ ನಾನು ಭಾಳ ಸ್ಟ್ರಾಂಗ್ ಆಗೀನಿ. ಕೆಲವೊಂದು ಲೈಫಲ್ಲಿ ಭಾಳ ಲೆಸನ್ ಕಲ್ತೀನಿ. ಆಮೇಲೆ ಇನ್ನೊಂದು ಏನಂದರೆ ನಾನು ಸ್ವಲ್ಪ ಚೈಲ್ಡ್ ಥರ ಆಡ್ತಿದ್ದೆ ನಾನು. ಯಾಕಂದ್ರೆ ನಂಗೆ ಏನೂ ಗೊತ್ತಿಲ್ಲ, ಮನೇಲಿ ಬೆಳೆದಿದ್ದು ಎಜುಕೇಷನೇ ಬೇರೆ, ಹಾಸ್ಟೆಲ್ ಬೆಳೆದಿದ್ದು ಎಜುಕೇಷನ್ ಬೇರೆ. ಅಂದರೆ ಚೈಲ್ಡ್ ಥರ ಆಡೋದು ಹಿಂಗೆಲ್ಲ ಮಾಡ್ತಿದ್ದೆ. ನನಗೆ ಅಷ್ಟು ನಾಲೆಜ್ ಇರಲಿಲ್ಲ. ಸೊ ನಾನು ಎಲ್ಲನೂ ನಾನು ಅನುಸರಿಸ್ಕೊಂಡು ಹೋಗ್ತಾರೆ ನನ್ನ ಹಬ್ಬಿ. ತುಂಬಾ ಸಪೋರ್ಟಿವ್ ಮಾಡ್ತಾರೆ. ನಂಗೆ ಒಂದ್ಸಲ ಅನಿಸ್ಬಿಡ್ತೈತಿ ನೆಕ್ಸ್ಟೆಲ್ಲ ಎಷ್ಟು ಜಿದ್ದಿ ಮಾಡ್ತೀನಿ, ನಂಗೆ ಬೇಕಂದಿದ್ದೆಲ್ಲ ನಾನು ಏನಂದ್ರೂ ಕೊಡಿಸ್ತಿರ್ತಾರೆ. ಎಷ್ಟು ಜಿದ್ದಿ ಮಾಡಿದ್ರು ಪಾಪ ಸಹಿಸ್ಕೊಂಡು ಹೋಗ್ತಾರಲ್ಲ ಅನಿಸ್ಬಿಡ್ತೈತಿ. ಸೀರಿಯಸ್ಲಿ ಎಲ್ಲ ಲೇಡೀಸ್ಗೂ ಈ ಥರ ಹಸ್ಬೆಂಡ್ಸ್ ಇರಲೇಬೇಕು. ಯಾಕಂತಂದರೆ ತುಂಬಾ ಸಪೋರ್ಟಿವ್. ಮದುವೆ ಆದ ತಕ್ಷಣ ಫುಲ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿಬಿಡ್ತಾರೆ ಒಂದೊಂದು ಮನೆ ಒಳಗೆ. ಅವ್ರ ಹಸ್ಬೆಂಡ್ ಆಗಿರ್ಬೋದು. ಹೆಂಗಂತಂದರೆ
ಒಂಥರ ಇಲ್ಲ ಮದುವೆ ಆದ ತಕ್ಷಣ ನೀನು ಮದುವೆ ಆಗೈತಿ, ನೀನು ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು, ನೀನು ಅದು ಹಾಕೋಬೇಡ, ನೀನು ಇದು ಹಾಕೋಬೇಡ, ನೀ ಅಲ್ಲಿಗೆ ಯಾಕೆ ಹೋಗ್ತಿ ಇಲ್ಲಿಗೆ ಯಾಕೆ ಹೋಗ್ತಿ ಅನ್ನೋ ಕ್ವಶನ್ ಮಾಡೋರು ಜಾಸ್ತಿ ಆಗಿಬಿಟ್ಟಿರ್ತಾರೆ. ಬಟ್ ನನ್ನ ಹಬ್ಬಿ ಆ ಥರ ಅಲ್ಲ ತುಂಬಾ ಸಪೋರ್ಟಿವ್ ಅದ. ನೀ ಏನು ಉಡ್ತಿ ಉಡು, ನೀ ಏನು ಮಾಡ್ತಿ ಮಾಡು, ನಿನ್ನ ಮನ್ಸಿಗೆ ನೀನು ಸರಿ ಅನ್ಸಿದ್ರೆ ಆಯ್ತು ನೀನು ಮಾಡಂತೆ ಯಾವಾಗಲೂ ಅವ್ರು ಇದೇ ಹೇಳ್ತಿರ್ತಾರೆ. ಸೊ ನಾನು ಮೇ ಬಿ ಭಾಳ ಲಕ್ಕಿ ಅದೀನಿ ಅನ್ಕೊತೀನಿ. ಸೊ ಅದಕ್ಕೆ ನನಗೆ ಅವಾಗಲೂ ಹಿಂಗೇನಾರೇ ನಂಗೆ ಯಾರಿಲ್ಲಪ್ಪ ಸಪೋರ್ಟಿಗೆ, ನಮ್ಮ ಇಬ್ಬರು ನಡ್ಬರ್ಕೆ ನಮ್ಮ ಪಾಪು ನೋಡ್ಕೊಳಕ್ಕೆ ಒಂದು ಸ್ವಲ್ಪ ಸಪೋರ್ಟಿಗೆ ಯಾರಾದರೂ ನಮ್ಗೆ ಇರಬೇಕಿತ್ತು ಅಂತ ಹಿಂಗೆ ಅನ್ಸ್ದಾಗೆಲ್ಲ ಏನು ಅಳ್ತಿರ್ತೀನಲ್ಲ, ಅವ್ರು ನಂಗೆ ಭಾಳ ಸಮಾಧಾನ ಮಾಡ್ತಿರ್ತಾರೆ. ಸೊ ನಂಗೆ ಅವಾಗ ಅನ್ಸಿದ ಒಂದು ಯಾರು ಇದ್ರಷ್ಟು ಬಿಟ್ರಷ್ಟು ನನ್ನ ಹಸ್ಬೆಂಡ್ ನಂಗೆ ಸಪೋರ್ಟಿವ್ ಅದಾರಲ್ಲಪ್ಪ ಸಾಕು ಅನ್ಸ್ಬಿಡ್ತೈತಿ. ಇಷ್ಟೇ ನೋಡ್ರಿ, ಲೈಫಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ನಿಮ್ಗೆ ಎಂಥದೇ ನೋವುಗಳು ಬರಲಿ, ಇಂಥ ಲೈಫ್ ಪಾರ್ಟ್ನರ್ ಇದ್ದಾಗ ನಿಮಗೆ ಮಗು ನಿಭಾಯಿಸೋದಾಗಲಿ ಒಂಥರ ಲೈಫ್ ಇಲ್ಲಿ ಕಷ್ಟಗಳು ಬರೋದಾಗಲಿ ಇಂಥವು ಏನೇ ಒಂದಿದ್ರೂ ಆರಾಮ್ ನೀಟಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಧೈರ್ಯ ಮಾತ್ರ ನಾನು ನಿಮ್ಗೆ ಹೇಳಕತ್ತೀನಿ. ಇಷ್ಟೇ ನೋಡ್ರಿ ನನ್ನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.